ಕನ್ನಡದಲ್ಲಿ ವಚನಗಳು ಎಂದು ಅರ್ಥ ಕೊಡುತ್ತದೆ. ಈ ನಂಬರ್ಸ್ ಗಳಲ್ಲಿ ಎರಡು ವಿಧಗಳಿವೆ, ಸಿಂಗುಲರ್ ಅಂಡ್ ಪ್ಲೂರಲ್, ಏಕವಚನ ಮತ್ತು ಬಹುವಚನ. ಅವು ಏಕವಚನ ಎಂದರೇನು, ಬಹುವಚನ ಎಂದರೇನು, ಏಕವಚನದಲ್ಲಿ ಯಾವ ಯಾವ ಶಬ್ದಗಳು ಬರುತ್ತವೆ, ವರ್ಡ್ಸ್ ಬರುತ್ತವೆ, ಬಹುವಚನದಲ್ಲಿ ಯಾವ ಶಬ್ದಗಳು ಬರುತ್ತದೆ, ಏಕವಚನದಿಂದ ಬಹುವಚನಕ್ಕೆ ಹೇಗೆ ಚೇಂಜ್ ಮಾಡುವುದನ್ನು ಈ ಕ್ಲಾಸಿನಲ್ಲಿ ನಾವು ತಿಳಿದುಕೊಳ್ಳೋಣ. ಓಕೆ ಸ್ಟೂಡೆಂಟ್ಸ್, noun have two numbers, singular numbers and plural numbers. If you speak of one person, place or things, then the noun is in the singular number. For example, bird, flower, poet, book, house, eye, hand, leg, room, teacher, students. ಯಾವುದರ ಬಗ್ಗೆ, ಒಂದರ ಬಗ್ಗೆ ನಾವು ಮಾತಾಡ್ತೀವಿ, ಪರ್ಸನ್ ಆಗಿರ್ಲಿ, ಪ್ಲೇಸ್ ಆಗಿರ್ಲಿ, ಥಿಂಗ್ಸ್ಗಳಾಗಿರ್ಲಿ, ಒಂದು